ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದು ನಮ್ಮ ಪ್ರಯಾಣ ಎಲ್ಲಿಗೆ ಅಂತ ನೋಡೋದಾದರೆ ಚಿಕ್ಕಬಳ್ಳಾಪುರದ ಕಡೆಗೆ. ಇನ್ನು ನಮ್ಮ ಆದಿಯೋಗಿ ಚಿಕ್ಕಬಳ್ಳಾಪುರದಲ್ಲಿ ನೆಲೆಸಿದ್ದಾರೆ. ನಮ್ಮ ಈ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು. ಇನ್ನು ಹಲವು ಕಡೆಯಿಂದ ಈ ಆದಿಯೋಗಿಯನ್ನು ನೋಡಲು ಜನಸಾಗರ ದಿನನಿತ್ಯ ಹರಿಯುತ್ತದೆ. ಈ ದೇವಾಲಯಕ್ಕೆ ಹೋಗುವ ಮುನ್ನ ನಾವು ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ನೋಡೋಣ ಮತ್ತು ಕೆಲವು ಟಿಪ್ಸನ್ನು ಕೊನೆಯದಾಗಿ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆದಿಯೋಗಿ ಯೋಗದ ಮೂಲ ಸದ್ಗುರು ಸನ್ನಿಧಿ ಬೆಂಗಳೂರು. ಆದಿಯೋಗಿಯು ನಿಮ್ಮನ್ನು ರೋಗ, ಅಸ್ವಸ್ಥತೆ ಮತ್ತು ಬಡತನದಿಂದ ಮುಕ್ತಗೊಳಿಸಲು ಇಲ್ಲಿದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಜೀವನ ಮತ್ತು ಸಾವಿನ ಪ್ರಕ್ರಿಯೆ ಎಂದು ಈಗ ಸದ್ಗುರು ಹೇಳಿದ್ದಾರೆ. ಈ ಸದ್ಗುರು ಸನ್ನಿಧಿಯಲ್ಲಿ 15,000 ವರ್ಷಗಳ ಹಿಂದೆ ಎಲ್ಲ ಧರ್ಮಕ್ಕೂ ಮುಂಚೆಯೇ ಆದಿಯೋಗಿ ಮೊದಲ ಯೋಗಿ ಯೋಗದ ವಿಜ್ಞಾನವನ್ನು ತನ್ನ 7 ಶಿಷ್ಯರಾದ ಸಪ್ತ ಋಷಿಗಳಿಗೆ ರವಾನಿಸಿದರು. ಮಾನವರು ತಮ್ಮ ಮಿತಿಗಳನ್ನು ಮೀರಿ ತಮ್ಮ ಅಂತಿಮ ಸಾಮರ್ಥ್ಯವನ್ನು ತಲುಪಲು 112 ವರ್ಷಗಳನ್ನು ಅವರು ವಿವರಿಸಿದರು. ಆದಿಯೋಗಿಯ ಕೊಡುಗೆಗಳನ್ನು ವೈಯಕ್ತಿಕ ರೂಪಾಂತರದ ಸಾಧನಗಳಾಗಿವೆ, ಏಕೆಂದರೆ ವೈಯಕ್ತಿಕ ರೂಪಾಂತರವು ಜಗತ್ತನ್ನು ಪರಿವರ್ತಿಸುವ ಏಕೈಕ ಮಾರ್ಗವಾಗಿದೆ. ಮಾನವ ಯೋಗಕ್ಷೇಮ ಮತ್ತು ವಿಮೋಚನೆಗೆ ಒಂದೇ ದಾರಿ ಎಂಬುದು ಅವರ ಮೂಲಭೂತ ಸಂದೇಶವಾಗಿದೆ. 17 ಜನವರಿ 2023ರಂದು ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಯಾದ ಆದಿಯೋಗಿ ಯೋಗದ ಮೂಲ ದ ಪ್ರತಿಮಾ ರೂಪದ ಮುಖವನ್ನು ಅನಾವರಣಗೊಳಿಸಿದರು. ಆದಿಯೋಗಿಯು 112 ಅಡಿ ಎತ್ತರವಿದ್ದು, ಯೋಗಕ್ಷೇಮವನ್ನು ಪಡೆಯಲು ಮತ್ತು ಅವರ ಅಂತಿಮ ಸ್ವರೂಪವನ್ನು ಅರಿತುಕೊಳ್ಳಲು ಅವರು ನೀಡಿದ 112 ಮಾರ್ಗಗಳನ್ನು ಪ್ರತಿನಿಧಿಸುತ್ತದೆ. ಯೋಗೇಶ್ವರ ಲಿಂಗ. ಆದಿಯೋಗಿಯ ಬಳಿ ಯೋಗೇಶ್ವರ ಲಿಂಗವನ್ನು ಸ್ಥಾಪಿಸಲಾಗಿದೆ. ಇದು ಸದ್ಗುರುಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಇದು ಮಾನವ ವ್ಯವಸ್ಥೆಯನ್ನ 5 ಪ್ರಮುಖ ಚಕ್ರಗಳ ಅಭಿವ್ಯಕ್ತಿಯಾಗಿ ಯೋಗೇಶ್ವರ ಲಿಂಗದ ಉಪಸ್ಥಿತಿಯೊಂದಿಗೆ ಆದಿಯೋಗಿಯು ಜೀವಂತ ಜೀವಿಯಾಗಿದ್ದಾನೆ. ಇನ್ನು ಆದಿಯೋಗಿ ಆವರಣವು ಪ್ರತಿದಿನ ಬೆಳಗ್ಗೆ 6ರಿಂದ ರಾತ್ರಿ 8ರವರೆಗೆ ತೆರೆದಿರುತ್ತದೆ. ಇನ್ನು ಆದಿಯೋಗಿಯಲ್ಲಿ ಯೋಗ ಸಂಧ್ಯೆಯೂ ಸಹ ಇದೆ. ಈ ಪ್ರಬಲ 40 ನಿಮಿಷಗಳ ಕಾರ್ಯಕ್ರಮವು ನಿಮಗೆ ಎಲ್ಲ ನಿಮ್ಮ ಕುಟುಂಬಕ್ಕೆ ಆದಿಯೋಗಿಯ ಕೃಪೆಗೆ ಪಾತ್ರರಾಗಲು ಒಂದು ಅವಕಾಶವಿದೆ. ಇದು ಕುಲ ದೋಷಗಳನ್ನು ಶಕ್ತಿಯುತ ಅಡೆತಡೆಗಳು ನಿವಾರಿಸುವ ಸಹಾಯ ಮಾಡುತ್ತದೆ ಮತ್ತು ಅಪಾರ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಯೋಜನೆಗಳನ್ನು ನೀಡುತ್ತದೆ. ಇನ್ನು ಮುಂದಿನದಾಗಿ ಸಮರ್ಪಣೆ, ಅಂದರೆ ವ್ಯಕ್ತಿಗಳು ಅಥವಾ ಕುಟುಂಬಗಳ ಯೋಗಕ್ಷೇಮಕ್ಕಾಗಿ ಯೋಗೇಶ್ವರ ಲಿಂಗಕ್ಕೆ ಮಾಡಿದ ಇತರ ಪವಿತ್ರ ವಸ್ತುಗಳ ಜೊತೆಗೆ ತೆಂಗಿನಕಾಯಿ ಮತ್ತು ಕೆಂಪು ಮಣ್ಣಿನ ಅರ್ಪಣೆ. ಈ ಕೊಡುಗೆಯನ್ನು 2 ಭಾಗವಹಿಸುವವರು ಒಟ್ಟಿಗೆ ಮಾಡಬಹುದು. ಜಲ ಅರ್ಪಣೆ ಯೋಗೇಶ್ವರ ಲಿಂಗದ ಶಕ್ತಿಗಳನ್ನು ಸ್ವೀಕರಿಸುವ ಮಾರ್ಗವಾಗಿದೆ. ಭಕ್ತರು ತಮ್ಮ ಕೈಗಳಿಂದ ಲಿಂಗಕ್ಕೆ ನೀರು ಮತ್ತು ಬೇವಿನ ಎಲೆಗಳನ್ನು ಅರ್ಪಿಸಬಹುದು. ಮತ್ತು ಮಾಲಾ ಅರ್ಪಣೆ ತಾಜಾ ಹೂವುಗಳನ್ನು ಮಾಲೆಗಳನ್ನು ಪ್ರತಿದಿನವೂ ನಾಗನಿಗೆ ಅರ್ಪಿಸಲಾಗುತ್ತದೆ. ಅರ್ಪಣೆಯನ್ನು ವಿಶೇಷ ಸಂದರ್ಭದಲ್ಲಿ ಪ್ರೀತಿ ಪಾತ್ರರ ನೆನಪಿಗಾಗಿ ಅಥವಾ ಸರಳವಾಗಿ ಕೃತಜ್ಞತೆಯ ಅಭಿವ್ಯಕ್ತಿಯಾಗಿ ಮಾಡಬಹುದಾಗಿದೆ. ಮತ್ತು ದೀಪ ಅರ್ಪಣೆ ಯೋಗೇಶ್ವರ ಲಿಂಗಕ್ಕೆ ತುಪ್ಪದ ದೀಪವನ್ನು ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಬಹುದು. ಕೈಲಾಸ ತೀರ್ಥ ಅರ್ಪಣೆ ಯೋಗೇಶ್ವರ ಲಿಂಗಕ್ಕೆ ಕೈಲಾಸದಿಂದ ಪವಿತ್ರ ಜಲವನ್ನು ಅರ್ಪಿಸಬಹುದು. ನಂತರ ಬಿಲ್ವ ಅರ್ಪಣೆ ಒಟ್ಟಾರೆ ಯೋಗಕ್ಷೇಮಕ್ಕಾಗಿ ಯೋಗೇಶ್ವರ ಲಿಂಗಕ್ಕೆ ಬಿಲ್ವ ಎಲೆಗಳನ್ನು ಅರ್ಪಿಸುವುದು. ನಂತರ ಕ್ಲೇಶನಾಶನ ಕ್ರಿಯೆ, ಅಂದರೆ ಪ್ರಬಲವಾದ ಸೆಳವು ಶುದ್ಧೀಕರಣ ಪ್ರಕ್ರಿಯೆಯು ಆದಿಯೋಗಿಯ ಉಪಸ್ಥಿತಿಯಲ್ಲಿ ನಡೆಯಲ್ಪಡುತ್ತದೆ. ಸೆಳವು ಕಲ್ಮಶಗಳನ್ನು ತೆಗೆದುಹಾಕಲು ಇದು ಬೆಂಕಿ ಮತ್ತು ಇತರ ನೈಸರ್ಗಿಕ ಅಂಶಗಳನ್ನು ಒಳಗೊಂಡಿದೆ. ಇನ್ನು ಇಲ್ಲಿ ನಡೆಯುವಂತಹ ಕಾರ್ಯವಿಧಾನಗಳನ್ನು ನೋಡುವುದಾದರೆ ಆದಿಯೋಗಿ ದಿವ್ಯ ದರ್ಶನ. ಆದಿಯೋಗಿ ದಿವ್ಯ ದರ್ಶನ ಪ್ರಬಲವಾದ ವಿಡಿಯೋ ಇಮೇಜಿಂಗ್ ಶೋ ಆಗಿದ್ದು, ಇದನ್ನು ಅಪ್ರತಿಮ ಆದಿಯೋಗಿಯ ಮೇಲೆ ಪ್ರಕ್ಷೇಪಿಸಲಾಗುತ್ತದೆ. ಅದ್ಭುತವಾದ ದೃಶ್ಯಾವಳಿ. ಇದು ಆದಿಯೋಗಿಯ ಕಥೆಯನ್ನು ಮತ್ತು ಯೋಗದ ವಿಜ್ಞಾನವನ್ನು ಮನುಷ್ಯನಿಗೆ ಹೇಗೆ
ನೀಡಲಾಯಿತು ಎನ್ನುವುದನ್ನು ಸದ್ಗುರುಗಳು ವಿವರಿಸುತ್ತಾರೆ. ಈ ಕಾರ್ಯಕ್ರಮ ಸಂಜೆ ಪ್ರತಿದಿನ 7 ಗಂಟೆಗೆ ನಡೆಯುತ್ತದೆ. ಮತ್ತು ಇನ್ನು ಶಿಲ್ಪದ ವಿನ್ಯಾಸ ಮತ್ತು ವಾಸ್ತುಶಿಲ್ಪವನ್ನು ನೋಡುವುದಾದರೆ ಆದಿಯೋಗಿಯನ್ನು ಪ್ರತಿಮಾ ರೂಪಕ ಉಪಸ್ಥಿತಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಅದು ಪ್ರತಿಯೊಬ್ಬ ಮನುಷ್ಯನನ್ನು ಅವರ ವಿಮೋಚನೆ ಕಡೆಗೆ ಓರಿಯೆಂಟ್ ಮಾಡಲು ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸಲಾಗುತ್ತದೆ. ರೂಪದ ರೇಖಾಗಣಿತವು ಹೇಗೆ ಆಳವಾದ ರೂಪಾಂತರವನ್ನು ತರುತ್ತದೆ ಎಂಬುದರ ಆಳವಾದ ತಿಳುವಳಿಕೆಯೊಂದಿಗೆ ಸದ್ಗುರುಗಳು ಆದಿಯೋಗಿಯ ಮುಖವನ್ನು 3 ಅಂಶಗಳನ್ನು ಹೊರಹಾಕಲು ವಿನ್ಯಾಸಗೊಳಿಸಿದರು: ಉತ್ಸಾಹ, ನಿಶ್ಚಲತೆ ಮತ್ತು ಅಮಲು. ಅದರ ನಿಖರವಾದ ಜ್ಯಾಮಿತಿಯಾಗಿದ್ದು ಸದ್ಗುರುಗಳು ಹೇಳುತ್ತಾರೆ, ಆದಿಯೋಗಿಯ ಚಿತ್ರವು ಒಂದು ನಿಮಿಷವಾದರೂ ರೂಪವನ್ನು ಗಮನದಲ್ಲಿಟ್ಟುಕೊಂಡು ಅವರ ಅಂತಿಮ ಯೋಗಕ್ಷೇಮವನ್ನು ಮುಂದುವರಿಸಲು ಪ್ರೇರೇಪಿಸಿದರು. ಇನ್ನು ಮೂಲಸೌಕರ್ಯ ನೋಡುವುದಾದರೆ ಸದ್ಗುರು ಸನ್ನಿಧಿಗೆ ಹೋಗಬೇಕಾದರೆ ಅಲ್ಲಿ ಬೆಂಗಳೂರು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಬೆಟ್ಟದ ಬಳಿ ಬೆಂಗಳೂರಿನ ಉತ್ತರಕ್ಕೆ 65 ಕಿಲೋಮೀಟರ್ ದೂರದಲ್ಲಿದೆ. ಈ ಕೇಂದ್ರವು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 45 ಕಿಲೋಮೀಟರ್ ದೂರದಲ್ಲಿ ಇದೆ ಮತ್ತು ಬೆಂಗಳೂರಿನ ಕಂಟೋನ್ಮೆಂಟ್ ರೈಲು ನಿಲ್ದಾಣದಿಂದ 63 ಕಿಲೋಮೀಟರ್ ದೂರದಲ್ಲಿ ಇದೆ. ಬೆಂಗಳೂರಿನಿಂದ ಸದ್ಗುರು ಸನ್ನಿಧಿಗೆ ಟ್ಯಾಕ್ಸಿಗಳು ಲಭ್ಯವಿದೆ. ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಪಟ್ಟಣಗಳ ನಡುವೆ ಹಾಗೂ ಚಿಕ್ಕಬಳ್ಳಾಪುರ ಪಟ್ಟಣ ಮತ್ತು ಸನ್ನಿಧಿ ನಡುವೆ ನಿಯಮಿತ ಬಸ್ ಸೇವೆಗಳನ್ನು ಸಹ ಕಲ್ಪಿಸಲಾಗಿದೆ. ಅಷ್ಟೇ ಅಲ್ಲದೆ ನಿಮಗೆ ಒಂದು ಟಿಪ್ಸ್ ಅಂತ ನಾನು ಲಾಸ್ಟಿಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಅದೇನೆಂದರೆ, ನೀವೇನಾದರೂ ಆದಿಯೋಗಿಯನ್ನು ನೋಡಬೇಕಾದರೆ ಬೆಳಗಿನ ಜಾವ ಅಥವಾ ಸಂಜೆಯ ವೇಳೆಯಲ್ಲಿ ಹೋಗುವುದು ಸೂಕ್ತ. ಯಾಕೆಂದರೆ ಈ ಬಿಸಿಲಿನ ವೇಳೆಯಲ್ಲಿ ಅಲ್ಲಿ ಕಾಲಿಡುವುದು ಸಹ ಕಷ್ಟವಾಗಿದೆ. ಆ ಬಿಸಿಲಿನಲ್ಲಿ ಕಾಲು ನೆಲಕ್ಕೆ ಇಟ್ಟಾಗಿದ್ದರೆ ಸಾಕು ಚುಮ್ ಎನ್ನುತ್ತವೆ. ಆದ್ದರಿಂದ ಬೆಳಗ್ಗೆ ಇನ್ನು ಮುಂಜಾವ ಅಥವಾ ಇನ್ನು ಸಂಜೆಯ ವೇಳೆ ಹೋಗುವುದು ಸೂಕ್ತ. ನೀವು ನಿಮ್ಮ ಸ್ವಂತ ವೆಹಿಕಲ್ಸ್ ಮಾಡಿಕೊಂಡು ಏನಾದರೂ ಚಿಕ್ಕಬಳ್ಳಾಪುರಕ್ಕೆ ಹೋದರೆ ನಂದಿ ಹಿಲ್ಸ್ ಮತ್ತು ಏರ್ಪೋರ್ಟನ್ನು ಸಹ ನೋಡಿಕೊಂಡು ಬರಬಹುದು. ಅಷ್ಟೇ ಅಲ್ಲದೆ ನೀವೇನಾದರೂ ಇಲ್ಲಿ ತುಮಕೂರಿನ ಭಾಗದಿಂದ ಹೋಗೋರಾಗಿದ್ದರೆ ಇನ್ನು ನೀವು ದೊಡ್ಡಬಳ್ಳಾಪುರ ಬಸ್ಸನ್ನು ಹತ್ತಿ ನಂತರ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಲ್ಲಿ ನಿಂತರೆ ಇಶಾಗೆ ಹೊಸದಾಗಿ ಬಸ್ಗಳ ಕಲ್ಪನೆಯನ್ನು ಮಾಡಿದ್ದಾರೆ. ಇಶಾ ಫೌಂಡೇಶನ್ಗೆ ನೀವು ಡೈರೆಕ್ಟ್ ಆಗಿ ಬಸ್ ಸಹಾಯದಿಂದ ಸಹ ಹೋಗ್ಬೋದು. ಇನ್ನು ಮಹಿಳೆಯರು ಉಚಿತ ಬಸ್ನಲ್ಲಿ ಹೋಗೋದಾದ್ರೆ ಇನ್ನು ತುಮಕೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕಾದ್ರೆ ಡೈರೆಕ್ಟ್ ಬಸ್ ಸಹ ಇದೆ. ಆ ಸೌಲಭ್ಯದಿಂದ ಹೋಗಿ ಅಲ್ಲೂ ಸಹ ಇಶಾ ಫೌಂಡೇಶನ್ಗೆ ಗೌರ್ಮೆಂಟ್ ಬಸ್ ಸಹಾಯದಿಂದ ಹೋಗಿ ಬರ್ಬೋದು. ಇನ್ನು ಬೆಂಗಳೂರಿನಿಂದ ಬರುವವರು ಇನ್ನು ಚಿಕ್ಕಬಳ್ಳಾಪುರಕ್ಕೆ ಡೈರೆಕ್ಟ್ ಬಸ್ ಸಹ ಇದೆ. ಇಲ್ಲಾಂದರೆ ದೇವನಹಳ್ಳಿ ಮಾರ್ಗದಿಂದಲೂ ಸಹ ಹೋಗ್ಬೋದು. ನೀವೇನಾದರೂ ಹೋದರೆ ಖಂಡಿತ ಆದಿಯೋಗಿಯನ್ನು ನೋಡಿ. ನೀವು ಆ ಸುತ್ತಲ ಬೆಟ್ಟಗಳ ಪರಿಸರವನ್ನು ನೋಡ್ತಿದ್ರೆ ನೀವು ನಿಜವಾಗ್ಲೂ ಕಳೆದೋಗ್ತೀರಾ, ಅಷ್ಟು ಚೆನ್ನಾಗಿದೆ. ಅಲ್ಲಿ ಮೂಲಸೌಕರ್ಯ ಅಂದರೆ ಅಲ್ಲಿ ನಮಗೆ ಊಟದ ವ್ಯವಸ್ಥೆಯೂ ಸಹ ಇದೆ. ನಾವು ಅಲ್ಲಿರುವಂತಹ ರೆಸ್ಟೋರೆಂಟ್ಗಳಲ್ಲಿ ಊಟವನ್ನು ಮಾಡಬಹುದು. ಅಷ್ಟೇ ಅಲ್ಲದೆ ಅಲ್ಲಿನ ಪ್ರಶಾಂತತೆ ನಮಗೆ ಇಷ್ಟ ಆಗುತ್ತೆ. ಅಷ್ಟೇ ಅಲ್ಲದೆ ನೀವೇನಾದರೂ ಈ ಆದಿಯೋಗಿಯನ್ನು ನೋಡೋಕ್ಕೆ ಹೋದರೆ ನೀವು ಖಂಡಿತ ಮಿಸ್ ಮಾಡ್ಕೊಡ್ದಲೇ ನಂದಿ ಬೆಟ್ಟವನ್ನು ನೋಡ್ಬೋದು. ಇನ್ನು ನಂದಿ ಬೆಟ್ಟದ ವಿಡಿಯೋ ಸಹ ನಾವು ಹಾಕಿದ್ದೇವೆ, ಅದನ್ನು ನೋಡಿ. ಮತ್ತು ನೀವು ಇನ್ನೊಂದು ಪ್ಲೇಸನ್ನು ಮಿಸ್ ಮಾಡ್ಕೋಬಾರ್ದು ಅಂದರೆ ಅದು ಏರ್ಪೋರ್ಟ್. ನೀವನ್ನು ಏರ್ಪೋರ್ಟ್ ಏನಾದರೂ ನೋಡಿದ್ರೆ ಕಳೆದೇ ಹೋಗ್ತೀರಾ. ಇನ್ನು ಈ ಕೆಂಪೇಗೌಡ ಏರ್ಪೋರ್ಟ್ ಯಾವ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೂ ಸಹ ಕಡಿಮೆ ಇಲ್ಲ. ನಮ್ಮ ಈ ಕರ್ನಾಟಕದಲ್ಲಿರುವ ಏರ್ಪೋರ್ಟ್ ಅಷ್ಟು ಸುಂದರವಾಗಿದೆ. ಮತ್ತಿನ್ನೇಕೆ ತಡ, ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಮ್ಮ ಇಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ನೋಡಿ. ಧನ್ಯವಾದ ಸ್ನೇಹಿತರೆ.